ರತ್ನಿ, ಈ ದಿನಕ್ಕೋಸ್ಕರ ಎಷ್ಟೆಲ್ಲ ಕಾದೆ. ಹನಿಮೂನ್ಗೆ ಹೋದ್ರೂ ನಿನ್ನ ಉಗ್ರು ಸೋಕುಸ್ತಂಗೆ ಕರ್ಕೊಂಡ್ಬಿಟ್ಟಲ್ಲ, ಹೊಟ್ಟೆ ಎಷ್ಟು ಉರ್ದಿರ್ಬೇಡ ನನಗೆ. ಆದ್ರೆ ಇವತ್ತು ಆಹಾ, ರತ್ನಿ, ಈ ದಿನಕ್ಕೋಸ್ಕರ ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೆ. ಆದರೆ ಇವತ್ತು ನೀನೇ ಬಂದು ನನ್ನೊಳಗೋಸ್ಕರ ನನ್ನ ಮುಂದೆ ಕೂತಿದೀಯ ಅಂತ ಅಂದರೆ ಇಡೀ ಪ್ರಪಂಚನೇ ಬಂದು ನನ್ನ ಕೈನಾಗ ನಿಂತ್ಕೊಂಡು ಗಿರ್ರ ಅಂತ ತಿರುಗ್ತೈತೆ ಅನಿಸ್ತೈತೆ. ಇದು ಕನಸೋ ನನಸೋ ನನಗಂತೂ ಒಂದು ಗೊತ್ತಾಯ್ತಿಲ್ಲ. ರೀ, ಇದು ಕನಸಲ್ಲ, ನನಸು. ನಿಮ್ಮ ಜೊತೆ ಇವತ್ತು ನನ್ನ ಹೊಸ ಜೀವನ ಶುರುವಾಗ್ತಿದೆ. ಕೊನೆ ಉಸಿರಿರೋವರೆಗೂ ನಿಮ್ಮ ಜೊತೆ ಇರ್ತೀನಿ. ಈ ಕಣ್ಣಲ್ಲಿ ಖುಷಿ ಬಿಟ್ಟು ಇನ್ನೇನು ಕಾಣಿಸ್ಬಾರ್ದು, ಆ ಥರ ನಿಮ್ಮನ್ನು ನೋಡ್ಕೊಳ್ತೀನಿ ಅನ್ನೋ ಭರವಸೆ ನನಗಿದೆ. ರತ್ನಿ, ನೀನು ಬರೀ ನನ್ನ ನೆರಳಾಗಿರ್ತೀನಿ ಅಂದರೆ ನೀನು ಬೆರಳು ಹಿಡ್ಕೊಂಡು ನೀನು ಎಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಗೆ ಜೊತೆಗೆ ಬರ್ತೀನಿ. ಅದು ಹೂವಾಗಿರ್ತೀನಿ ಅಂದರೆ ನಾನು ಪರಿಮಳ ಆಗಿರ್ತೀನಿ. ನೀನು ಮಾತಾಯಿತು ಅಂದರೆ ಅದಕ್ಕೆ ಅರ್ಥ ಆಗಿರ್ತೀನಿ. ನೀನು ಬೆಟ್ಟ ಆಯಿತು ಅಂದರೆ ಆ ಬೆಟ್ಟದ ಮೇಲೆ ಹತ್ತಿ ಗರಿಬಿಚ್ಚಿ ಕುಣಿಯೋ ನವಿಲಾಯ್ತೀನಿ. ಅಪ್ಪಪ್ಪಪ್ಪಪ್ಪ, ಏನು ನನ್ನ ಪತಿದೇವರು ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದಾರೆ. ಎಲ್ಲಿಂದ ಓದ್ಕೊಂಬಂದ್ರಿ? ಏನು ರತ್ನಿ, ಯಾವುದೋ ಪುಸ್ತಕ ಓದ್ಕೊಬಂದು ಹೇಳ್ತಾನೆ ಅನ್ನೋ ಥರ ಹೇಳ್ತಿದ್ದಿ. ಯಾಕೆ, ನಮಗೆ ಕವನ ಕತೆ ಬರೆಯೋಕ್ಕೆ ಬರೋಕ್ಕಿಲ್ಲ ಅಂತನಾ? ನೀವು ಬಂಡೆ. ಕಲ್ಲಲ್ಲಿ ಯಾವತ್ತೂ ಕವನ ಬರಲ್ಲ. ಅದೇ ಒಂದು ಕಲ್ಲಿಗೆ ರೂಪ ಕೊಟ್ಟರೆ ಕೈ ಎತ್ತು ಮುಗಿಯೋ ದೇವರು. ನೀವು ಪೂಜೆ ಆದರೆ ನಾನು ಫಲ ಕಣ್ರಿ, ಅಷ್ಟೆ. ರತ್ನಿ, ಆದ್ರೂ ಇವ್ರು ಇವತ್ತು ನಮ್ಮದು ಫಸ್ಟ್ ನೈಟು ಅಂತವ್ರೆ. ಆವತ್ತು ಹನಿಮೂನ್ಗೆ ಅಂತ ಕಳಿಸಿದ್ರು. ಇವರೆಲ್ಲ ಸೇರ್ಕೊಂಡು ಅದು ಏನು ಮಾಡ್ತಾರೋ ನನಗಂತೂ ಅರ್ಥನೇ ಆಯ್ತಿಲ್ಲ. ರತ್ನಿ, ಇವತ್ತೇನಾನ ನಿನಗೆ ಹುಷಾರಿಲ್ಲ ಅಂದರೆ ನನ್ನ ತವ ಹೇಳ್ಕೊ. ಇದೆಲ್ಲ ಬೇಕಾದ್ರೆ ಇನ್ನೊಂದಿನ ಇಟ್ಕಮ್ಮ. ನನಗೆ ಬೇಕಿರೋದು ನಿನ್ನ ದೇಹ ಅಲ್ಲ, ನಿನ್ನ ಗುಣ. ಆಮ್ಯಾಕೆ ಅದೇನು ಅಂತಾರಲ್ಲ, ಸೋಲು ಅದು ಬೇಕು ನನಗೆ. ರೀ, ಸೋಲ್ ಮಾತ್ರ ಸಾಕು, ದೇಹ ಬೇಡ ಅನ್ನೋಕ್ಕೆ ನೀವೇನು ಯಮಧರ್ಮ ರಾಯನ? ನೀವು ಧರ್ಮ ರೀ, ಧರ್ಮರಾಯ ನೀವು. ಹೇ ರತ್ನಿ, ನನ್ನ ಧರ್ಮ ಅನ್ಕೊಂಡಿರೋ ನಿನಗೆ ನಿಧಾನಕ್ಕೆ ನನ್ನ ಧರ್ಮ ಅಲ್ಲ ಯಮಧರ್ಮ ಅಂತ ತೋರಿಸ್ತೀನಿ ಕಣೆ.